ಕೆಲಸ ಐತಿ ನಾ ಅಲ್ಲಿ ಹೋಗವನು ಎಲ್ಲಿ ಹೋಗವನು ದುಡ್ಡು ದುಡ್ಡ ಒಂದು ಎರಡು ದುಡ್ಡು ಖರ್ಚು ಆದಾಗನ ನಮಗೆ ಗೊತ್ತಿ ನಮ್ಮ ಖರ್ಚು ಮಾಡ್ಕೊಂಡು ಹೋದಾಗನ ಅಲ್ಲಿ ಒಂದು ನಮ್ಗೆ ಹೋರಾಟಕ್ಕೆ ಬೆಲೆ ಸಿಗತೈತಿ. ಎಲ್ಲರೂ ದಯಮಾಡಿ ಬೆನ್ನ ಹತ್ತಿ ಕಿಶಿಂದ ಈ ಕಾರ್ಯಕ್ರಮ ಇದನ್ನೊಂದು ಯಶಸ್ವಿ ಮಾಡಿದ್ರೆ ನಾಳೆ ನಮಗೆ ಅವರು ಮುಂದೆ ನಿತ್ತ ಇದೊಂದು ಕಾರ್ಯಕ್ರಮ ಇದನ್ನ ನಮ್ಗೆ ಸಾಲ ಇದು ಮನ್ನಾ ಮಾಡ್ತಾರೆ ಅನ್ನೋದು ಗ್ಯಾರಂಟಿ 100ಕ್ಕೆ 100. ಅವ್ರ ಜೋಡಿ ನಾವು ಬೆನ್ನ ಹತ್ತಿ ಅವ್ರು 100ಕ್ಕೆ 100 ಆಗತೈತಿ. ನಾಳೆ ಅನ್ನಂಗಿಲ್ಲ. ಅವ್ರು ಮೊನ್ನೆ ಆದರೂ ಹೇಳ್ಯಾರು, ಈಗ ಅವ್ರವ್ರು ಅದಕ್ಕೆ ಯಾರಾಗಿ ಬದ್ಧವಾಗಿ ನಿಂತಾರ. ಅದು ಹಿಂಬಾಲ ಬೆನ್ನು ಹತ್ತೋದು ಅಷ್ಟೇ ನಮ್ಮ ಕರ್ತವ್ಯ ಐತಿ. ನಾವು ಒಂದು ನೇಕಾರರಾಗಿ ಅವ್ರ ಜೋಡಿ ಬೆನ್ನು ಹತ್ತೋನು ಅವ್ರ ಜೋಡಿ ನಾವು ಬೆಂಬಲವಾಗಿ ನಿಂತೀವಿ ಅಂದ್ರೆ ಈ ಕೆಲಸ ಆಕೈತೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಬಿಜಾಪುರದ ಹೋರಾಟ ಭಾಳ ತೀವ್ರವಾಗಬೇಕಾಗಿದೆ. ಕೇವಲ ಒಂದ ಊರಿನಾಗ ಬನ್ನಟ್ಟಿ ಒಳಗೆ ಕೂತು ನಾವು ಮೀಟಿಂಗ್ ಮಾಡ್ಕೊತ ಕೂತ್ರ ಅದು ಯಶಸ್ವಿ ಆಗೋದಿಲ್ಲ. ಪ್ರತಿಯೊಬ್ಬ ಮನೆಯ ಪ್ರತಿಯೊಬ್ಬ ನೇಕಾರ ಈ ಹೋರಾಟಕ್ಕೆ ಅವಶ್ಯವಾಗಿ ಬರಲೇಬೇಕು. ಬಿಲ್ ತುಂಬದೇ ಇರಲಿ, ಮೊದಲೇ ಮಾತಿಲ್ಲ. ಮತ್ತು ನಾವು ಬಿಲ್ ತುಂಬಿದೀವಪ್ಪ ಮತ್ತು ನಾವು ಬಿಟ್ಟು ನಡೀತೈತೆ ಅನ್ನೋಂಗೆ ಇಲ್ಲ. ಪ್ರತಿಯೊಬ್ಬರ ನೇಕಾರ ಹೋರಾಟ ಐತಿ. ಯಾಕಂದ್ರೆ ಕೆಲವೊಬ್ರು ನಾವು ಬೆಂಗಳೂರಿಗೆ ಹೋದಾಗ ಬಂದಿಲ್ಲ, ಅವರು ಇವತ್ತು ಫ್ರೀದಾಗ ಉಣ್ಣಾಕತ್ಯಾರ. ಏನು ಅದಕ್ಕೇನೈತಿ, ಈ ಹೋರಾಟ ನಮ್ಮ ಮುಂದಿನ ಮಕ್ಕಳ ಭವಿಷ್ಯದ ನಮ್ಮ ನೇಕಾರ ನಶಿಸಿ ಹೊಂಟೈತಿ. ನಮ್ಮ ನೇಕಾರ ನಾಯಕರು ಎನಿಸ್ಕೊಂಡವ್ರು ದನಿ ಎತ್ತುವಲ್ರು. ಕಡಿಕೆ ದನಿ ಎತ್ತುವಂಗೆ ನಾವರೇ ಮಾಡ್ಬೇಕು ಅನ್ನುವಂಥ ಒಂದು ಹಟ್ಟಿಯಿಂದ ನಾವು ಆನಂದ ಜಗದಾಳ ನಮ್ಮದೇ ಆದಂಥ ಒಂದು ಟೀಮ್ ಕಟ್ಕೊಂಡು ಈ ಹೋರಾಟಕ್ಕೆ ಇಳಿದೀವಿ. ಇವತ್ತಿಗೆ 2.5 ವರ್ಷ ಆತು ನಾವು ಬಿಲ್ಲ ಕಟ್ಟಿಲ್ಲಲ್ರಿ. ಯಾಕಂತಂದ್ರೆ ನೀವು ಹೋಗಿ ಬೆಂಗಳೂರಾಗ ನಿಂತು ತೋರಿಸ್ಕೊಂಡು ಏನಾಗಬೇಕೆಲ್ಲ ಆಗ್ತದ. ಅವತ್ತೂ ಆಗಲಿಲ್ಲ. ಆದ್ರೆ ಮತ್ತೊಮ್ಮೆ ಹೋದೆವು. ಅವತ್ತೇನು ಮಾಡಿದೀವಿ, ಮುಖ್ಯಮಂತ್ರಿಗಳ ನಿವಾಸದ ಎದುರು ಧರಣಿ ಸತ್ಯಾಗ್ರಹ ಹೋದೆವು. ರಾಯನ ರೈಲ್ವೆ ನಿಲ್ದಾಣದಾಗ ಇಳಿದೆವು. ನಮ್ಮನ್ನೆಲ್ಲ ಬಂಧಿಸಿದ್ರು. ಅವರು ಬಂಧಿಸಿ ಒಂದು ಚಾಮರಾಜನಗರದ ಒಂದು ಕ್ವಾರ್ಟರ್ಸ್ದಾಗ ಓದಿಟ್ಟು ಪೊಲೀಸ್ ಸ್ಟೇಷನ್ ಕ್ವಾರ್ಟರ್ಸ್ದಾಗ ಇಟ್ರ ಸಾಯಂಕಾಲ ತನಕ ನಮ್ಮನ್ನು ತಡೆ ಹಿಡಿದ್ರು. ಅವರು ಸಾಯಂಕಾಲ ವಾಪಸ್ ಊರಿಗೆ ಹೋಗ್ರಿ ಅಂದ್ರೆ ನಾವು ಊರಿಗೆ ಹೋಗಕ್ಕೆ ಬಂದಿಲ್ಲ, ಇದು ಹೋರಾಟ ನಾವು ಮುಗಿಸ್ಕೊಂಡು ಹೋಗೋರದೀವು, ನೀವು ಬಿಟ್ಟರೆ ಮತ್ತೆ ನಾವು CM ಅವರ ನಿವಾಸದ ಎದುರಿಗೇನ ಮನೆ ಎದುರಿಗೇನ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಂದಾಗ ಅಲ್ಲಿ ಮೀಟಿಂಗ್ ಅರೇಂಜ್ಮೆಂಟ್ ಆಯ್ತು. ಗೌರವ್ ಗುಪ್ತಾ, ಅತಿಕ್ ಅಹಮದ್ ಅನ್ನುವಂಥ ಒಬ್ಬ IAS ಅಧಿಕಾರಿಗಳು, ಒಬ್ಬರು ಅಪರ ಮುಖ್ಯ ಕಾರ್ಯದರ್ಶಿಗಳು, ಮುಖ್ಯಮಂತ್ರಿಯವರ ಕಾರ್ಯದರ್ಶಿ, ಇನ್ನೊಬ್ಬರು MD ಅವರು, ನಮ್ಮ ಹುಬ್ಬಳ್ಳಿ ಇದರವರು, ಇಂಧನಕ್ಕೆ ಸಂಬಂಧಪಟ್ಟವರು, ಈ ಇಬ್ಬರು ಪ್ರಬಲ ಒಂದು IAS ಅಧಿಕಾರಿ ಜೋಡಿ ಮೀಟಿಂಗ್ ಆಗೋದ್ರಿಂದ ನಮ್ಮ ಏನು ಕುಂದುಕೊರತೆಗಳದಾವು ಸಂಪೂರ್ಣವಾಗಿ ಅವ್ರಿಗೆ ಮಾಹಿತಿ ಕೊಟ್ಟು ಬಂದೀವಿ. ನಾವು ಕೇವಲ ನಮಗೆ 10 ನಿಮಿಷ ಅವ್ರು ಕಾಲಾವಕಾಶ ಕೊಟ್ಟಿದ್ರು. ಆದ್ರೆ ನಮ್ಮ ಜೋಡಿ 38 ನಿಮಿಷ ಅವರು ಒಂದು ಮೀಟಿಂಗ್ ಟೈಮ್ ಕೊಟ್ಟರು ಅವ್ರು. ಯಾಕಂದ್ರೆ ನಿಜವಾದ ನೇಕಾರ ಯಾರು ಅನ್ನೋದು ಅವ್ರಿಗೆ ಗೊತ್ತೇ ಇರಲಿಲ್ಲ ಇದುವರೆಗೂ. ನಮ್ಮದೇನು ಸ್ಥಿತಿಯಾಗಿತ್ತಪ್ಪ ಅಂತಂದ್ರೆ, ನಾವು ಫ್ರೀಡಮ್ ಪಾರ್ಕದ ಒಬ್ಬ ಕೋಆರ್ಡಿನೇಟರ್, ಸರ್ಕಾರಕ್ಕೂ ಮತ್ತು ಹೋರಾಟಗಾರರಿಗೆ ಮಧ್ಯವರ್ತಿಯಾಗಿ ಒಬ್ಬ ಅಧಿಕಾರಿ ಇರ್ತಾನ್ರಿ. ಅಲ್ಲಿ ಏನು ಸರ್ಕಾರಕ್ಕೆ ತಿಳಿಸ್ಬೇಕು, ಏನು ಈ ಹೋರಾಟಗಾರಕ್ಕೆ ತಿಳಿಸ್ಬೇಕು. ಅವ್ರ ಹೆಸರು ಮಹಾದೇವ ಸ್ವಾಮಿ. ಅವ್ರು ಏನಂದ್ರು, ನೇಕಾರ ಹಿಂಗೆ ಎಂದೂ ಬಂದೇ ಇಲ್ಲ ಅಂದ್ರು. ಅವ್ರು ಏನು ಮುಖ್ಯಮಂತ್ರಿಗಳು ಅಕ್ಕಾರು, ಮುಖ್ಯಮಂತ್ರಿ ಆದಾಗ ಸನ್ಮಾನ ನೇಕಾರ ನಿಯೋಗದಿಂದ ಸನ್ಮಾನಕ್ಕೆ ಬರ್ತಾರೋ. ಹೆಂಗೆ ಬರ್ತಾರಪ್ಪ ಅಂದ್ರೆ, ಒಂದು ರೇಷ್ಮೆ ಪಂಚಿ, ರೇಷ್ಮೆ ಶೆಲ್ಲೆ, ರೇಷ್ಮೆ ರುಮಾಲ, ಮೈಸೂರು ಟೈಪ್ ರುಮಾಲ, ಒಂದು ಗಂಧದ ಹಾರ, ಮುಂದೆ ಒಂದು ಪರಾತ ತಿರ್ಲ ನಾವು ಅಂಥ ಪರಾತ, ಅದು ಬೆಳ್ಳಿ ಪರಾತತ್ತ, ಅದ್ರಾಗ ಹಂಪಲ ಕೊಟ್ಟ ನೇಕಾರ ಸನ್ಮಾನ ಮಾಡ್ತಿದ್ರತ್ತ ನೇಕಾರ ನಿಯೋಗದವ್ರು. ಇಂಥ ಜನಾಂಗ ಐತಿ, ಇವ್ರಿಗೇನು ನಾವು ಸಹಾಯ ಮಾಡೋದಂತೇಳಿ ಅವರು ನಮ್ಮ ನೇಕಾರ ಕಡೆ ನೋಡೇ ಇದ್ದಿದ್ದಿಲ್ಲ. ಅವರು ಯಾವಾಗ ನಾವು ಹೋಗಿ ನೇಕಾರ ಅಂದ್ರೆ ಅವರು ಅಷ್ಟ ಅಲ್ರಿ, ಅದು ಭಾಳ ದೊಡ್ಡ ನೇಕಾರಿಕೆ ಉದ್ಯಮ ಐತಿ. ಪ್ರತಿಯೊಬ್ಬ ಸಾಮಾನ್ಯನೂ ಅದ್ರ ನೇಕಾರದಾನು. ಮತ್ತು ನೇಕಾರಿಗೆ ಒಬ್ಬರು ಜಾತಿ ಇಲ್ಲ, ಧರ್ಮ ಇಲ್ಲ, ಯಾರೂ ಇಲ್ರಿ. ಇದ್ರಾಗ ಹಿಂದೂ ಅದಾರ, ಮುಸ್ಲಿಮ್ರು ಅದಾರ, ಇನ್ನಿತರ ಎಲ್ಲ ಕಾಸ್ತದವ್ರು ಈ ಕಾಯಕ ಮಾಡ್ಕೋತದಾರ್ರಿ. ಕೇವಲ ಒಂದು ಜಾತಿಗೂ ಸೀಮಿತ ಆಗಿಲ್ಲ. ಇದಕ್ಕೆ ನೀವು ಅನುದಾನ ಕಾಯ್ದಿರಿಸ್ಬೇಕಂತ ಹೇಳಿದಾಗ ಅವ್ರಿಗೆ ನಮ್ಗೆ ಪೂರಾ ತಾಸು ಮೀಟಿಂಗ್ ಆಯ್ತು. ಅವೆಲ್ಲ ಆಗಬೇಕಂತಂದ್ರೆ ನಾವು ಹೋರಾಟ ಮಾಡಬೇಕು, ನಿರಂತರವಾಗಿ ಸರ್ಕಾರವನ್ನು ಎಚ್ಚರಿಸಬೇಕು. ನಾವು ಕಳೆದ 2 ಅಧಿವೇಶನದೊಳಗೆ, ಬೆಳಗಾವಿ 2 ಅಧಿವೇಶನದೊಳಗೆ ನೀವು ಕುಡ್ಕೊಂಡ ಒಂದು ಪ್ರತಿಭಟನೆಗೆ ಹೋಗಿದ್ದೆವು. ಬೆಳಗಾವಿ ಒಂದು ಏನು ಅಧಿವೇಶನ ಟೈಮ್ದೊಳಗೆ. ಇದು 3ನೇ ಅಧಿವೇಶನ ನಮಗೆ ಮತ್ತೆ ಬರಾಕತ್ತಿದ್ದ. ನಾಳೆ ಡಿಸೆಂಬರ್ಗೆ ಮತ್ತೆ ಬರ್ತೈತ್ರಿ. ಅದು 3 ವರ್ಷ ಆಯ್ತು ನಾವು ಬಾಕಿ ಬಿಲ್ ಕೇಳಾಕತ್ತಿದ್ವಿ. ಅದು ಸರ್ಕಾರ ಅದಕ್ಕೆ ಮಾನ್ಯ ಮಾಡುವಂತ. ಇನ್ನು ಎಲ್ಲಿ ಹೋಗಬೇಕು? ನಮ್ಮ ಇಲಾಖೆಗೆ ಸಂಬಂಧಪಟ್ಟವ ಜವಳಿ ಮಂತ್ರಿಗೆ ತಗ ಹೋಗ್ಬೇಕಲ್ಲ ನಾವು.
ನಾವು ಎಲ್ಲ ತಿರುಗಾಡಿದ್ವಿ, ಇಲ್ಲಿ ಲೋಕಲ್ ಶಾಸಕರಿಗೆ ಹೇಳಿದ್ವಿ, ಮಿನಿಸ್ಟ್ರಿಗೆ ಹೇಳಿದ್ವಿ, ಯಾರ ಕೈಕಾಲು ಬೀಳ್ಬೇಕು ಎಲ್ಲ ಬಿದ್ದೀವಿ ನಾವು. ಏನು ನಮ್ಮದು ಸಹನತೆ ಮೀರೈತಿ. ಏನು ಶಿವಾನಂದ ಪಾಟೀಲ್ ಸರ್ ನೀವೇ ಒಬ್ಬರ ನಮಗೆ ಉತ್ತರ, ನೀವೇ ಈ ಇಲಾಖೆಗೆ ತಂದೆ ತಾಯಿ, ನೀವೇ ಬಂದು ಬಳಗ ಅನ್ನುವಂಥ ಒಂದು ದಿಟ್ಟು ನಿರ್ಧಾರ ಮಾಡ್ಕೊಂಡು ಅವ್ರ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ಬೇಕನ್ನಾಗಿದ್ದೀವಿ. ಅದಕ್ಕೆ ತಮ್ಮೆಲ್ಲರೂ ಕೈ ಜೋಡಿಸ್ತೀರಿ ಅನ್ನುವಂಥ ಒಂದು ಆಶಾಭಾವನದಿಂದ ನಾವು ಇವತ್ತು ಈ ಸಭೆಗೆ ಬಂದಿದ್ದೀವಿ. ಯಾಕಂದ್ರೆ ಪ್ರತಿಯೊಬ್ಬ ಮನೆಯಿಂದ ಒಬ್ಬೊಬ್ಬ ಬಂದ್ರಂದ ಸಾವಿರಾರು ಜನ ಕೊಡ್ತೀವ್ರಿ. ನನ್ನ ತೇಕ 1100 ಇವು ಕುಡಿಯವ್ರಿ, ಆಧಾರ್ ಕಾರ್ಡ ಮತ್ತು ಲೈಟ್ ಬಿಲ್ಲ. ಅದು ಭಾಳ ಮಂದಿ ಕೊಟ್ಟಿಲ್ರಿ, ಮತ್ತು ಕೊಡ್ಬೇಕಾದವ್ರು ಭಾಳ ಜನ ಅದಾರ. ಬರೀ ನನಗೆ ಕೊಟ್ಟಂತ ಲೈಟ್ ಬಿಲ್ಲದವ್ರು 1100 ಮಂದಿ ಬಂದ್ರೆ ಸಾಕು, ನಮ್ದು ನಮ್ಮ ಬೇಡಿಕೆ ಐತಿ ಅದು ಯಶಸ್ವಿ ಆಗ್ತದೆ. ನಾವು ಕೇಳಲಿಲ್ಲ ಅಂದ್ರೆ ಯಾವ ಸರ್ಕಾರ ನಮಗೇನು ಮಾಡಂಗಿಲ್ಲ. ಕೇವಲ ಇದು ಬಾಕಿ ಬಿಲ್ ಒಂದೇ ವಿಷಯ ಅಲ್ಲ, ನಮ್ಮ ನೇಕಾರಿಕೆ ನಶಿಸುವಂತೈತಿ. ಇವತ್ತು ಮೊನ್ನೆ ಬಾಗಲಕೋಟೆಯಾಗ ಬನ್ನಟ್ಯಾಗ ಒಂದು ಪ್ರತಿಭಟನೆ ಮಾಡಿದೀವಿ. ಬಾಕಿ ಬಿಲ್ ಏನು ಲೆಟ್ರ್ ಬತ್ತು, ಬನ್ನಟ್ಯಾಗ ಒಂದು ಪ್ರತಿಭಟನೆ ಮಾಡೋಣ. ಏನಾತಂದ್ರೆ ಬಾಗಲಕೋಟೆಯಿಂದ ಲೆಟ್ರ್ ಬತ್ತು, ರಾಷ್ಟ್ರೀಯ ನೇಕಾರ ಸೇವಾ ಸಂಘದವರು ನೀವು ಸಭೆಗೆ ಭಾಗವಹಿಸ್ರಿ ಅಂತೇಳಿ. ಅಲ್ಲಿ ನಮ್ಮ ಭಾಗದ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ತಿಮ್ಮಾಪುರ ಸಾಹೇಬರು ಇದ್ದರು. ತಿಮ್ಮಾಪುರ ಸಾಹೇಬರಿಗೆ ನೇರವಾಗಿ ಹೇಳಿದೆವು, ಹೆಂಗೆ ನೀವು ಒಂದು 52 ಕೋಟಿ ರೂಪಾಯಿ ಒಂದು ಮಂಡ್ಯ ಮೈ ಶುಗರ್ ಫ್ಯಾಕ್ಟ್ರಿಗೆ ಬಾಕಿ ಮನ್ನಾ ಮಾಡ್ತೀರಿ, ವಿದ್ಯುತ್ ಒಂದು 25 ವರ್ಷದ ಬಾಕಿ ಮನ್ನಾ ಮಾಡ್ತೀರಿ, ನಮ್ಮದು ಯಾಕೆ 20 ಕೋಟಿ ಮನ್ನಾ ಮಾಡೋದಿಲ್ಲ? ನಮ್ಮನ್ನು ನೀವು ಮನ್ನಾ ಮಾಡಬೇಕಂದಾಗ ನಿನಗೇನಾಗಬೇಕಾಗೈತೆ ಅಂತ ಕೇಳ, ನಾವೇನು ಮಾಡಿದ್ದು ಕೇಳಬೇಡ್ರಿ ಅನ್ನುವಂಥದ್ದು ಅವ್ರವ್ರು ನಮ್ಗೆ ವಾಗ್ವಾದಗಳದು. ನಾವು ಹೇಳಿದೆವು, ಇದನ್ನು ಯಾವುದೇ ಕಾರಣಕ್ಕೆ ನೇಕಾರ ಕಟ್ಟಂಗಿಲ್ಲ, ಇದನ್ನು ಸರ್ಕಾರ ಕಟ್ಟಬೇಕು. ನಿಮ್ಮ ಲೋಪದೇಶದಿಂದ ನಮಗಾಗ್ಯಾವ ಈ ಬಿಲ್ಗಳು. ಯಾಕಂದ್ರೆ ನಮ್ಮದು ಏನಾಗಿತ್ತು, 2.5 ರೂಪಾಯಿ FSC ಬತ್ತು, 140 ರೂಪಾಯಿ ಮಿನಿಮಮ್ ಚಾರ್ಜ್ ಬತ್ತು, 1 ರೂಪಾಯಿ 25 ಪೈಸೆ ಕರೆಂಟ್ ಬಿಲ್ ಬತ್ತು. ಟೋಟಲ್ದಾಗ 2.5-3 ರೂಪಾಯಿ ನಮಗೆ ಕರೆಂಟ್ ಬಿಲ್ ಉಳಿತು. ಕೇವಲ 10-1100 ರೂಪಾಯಿ ಬಿಲ್ ಬರಬೇಕಾಗಿದ್ದು ನಂದು 2,500 ಬರಾಕಾಯ್ತು. ಈ 2,500 ಬರಬಾರ್ದು ಅಂತೇಳಿ ನಾವು 2 ಸಲ ಬೆಂಗಳೂರಿಗೆ ಹೋಗಿ ಫ್ರೀ ಮಾಡ್ಕೊಂಡು ಬಂದೀವಿ ಎಲ್ಲರೂ ಕೊಡ್ಕೊಂಡು. ಆದ್ರೆ ಬಾಕಿ ಬಿಲ್ ಇದುವರೆಗೆ ಉಳಿತು. ಅದಕ್ಕೆ ಬಡ್ಡಿ ಹೇರಿರು, ಗಂಟು ಹೇರಿರು, ಅದು ಇನ್ನೂವರೆಗೆ ಹಾಕಿ ಕೊತ್ತೈತಿ. ಕಮ್ಮಿ 20,000 ರೂಪಾಯಿ ಬಿಲ್ ಐತಿ ನಂದು ಒಬ್ಬಂದ. 4 ಮಗ್ ಅದಾವ. ಇಂಥ ಎಷ್ಟೋ ಜನ ನೇಕಾರ ಅದಾರ. ಅದ್ರಾಗ ನಮ್ಮದೇ ಆದಂಥ ಒಬ್ಬ ನೇಕಾರ, ಅವನು ಭಾಳ ಸಲ ಹೇಳಿದ್ದ ಅವ್ರಿಗೆ, ಇದು ಬಾಕಿ ಬಿಲ್ ತುಂಬೋದಾಗೋದಿಲ್ರಿ, ತೊಂದರೆ ಅದಾವು, ಇದನ್ನೇನು ಮಾಡಬೇಡ್ರಿ ಅಂತ ಹೇಳಿದಾಗಲೂ ಕೂಡ ಅವು ಏನಾದಪ್ಪ ಅಂತಂದ್ರೆ ಅವನು ನಮ್ಮ ಸ್ನೇಹಿತನ ಒಬ್ಬ ಜೀವಘಾತಕ ಮಾಡ್ಕೊಂಡ. ಅವಂಗೂ ಪರಿಹಾರ ದೊರಕಬೇಕಾಗಿತ್ತು. ಇವತ್ತು ನೇಕಾರಿಗೆ ಆತ್ಮಹತ್ಯೆ ಮಾಡ್ಕೊಂಡಂಥವ್ರಿಗೆ. ಅದಕ್ಕೆ ನಾವೆಲ್ಲರೂ ಕೂಡಿ ನಾವು ಸುಮ್ಮ ಕೂತು ಅಂತಂದ್ರೆ ಮಾಡವ್ರು ಯಾರೂ ಮಾಡಂಗಿಲ್ಲ. ನಾವೇ ಹೇಳ್ಬೇಕಾಗಿತ್ತು, ನಮ್ಮ ನೋವುಗಳನ್ನು ನಾವೇ ಹೇಳ್ಕೋಬೇಕಾಗಿತ್ತು. ಯಾವಾಗ ನಾವು ಒಂದು ಸಂಘಟಿತರಾಗಿ ಬಿಜಾಪುರದಾಗ ಒಂದು ಗಟ್ಟಿ ಧ್ವನಿ ನಾವು ತೋರಿಸ್ತೀವೋ, ನಮ್ಮ ಬಲಾಢ್ಯ ತೋರಿಸ್ತೀವೋ, ಎಲ್ಲ ನಾಯಕರಿಗೆ ಕಣ್ಣು ತೆರೀತಾರೆ. ಅವಾಸ್ತಿ ನೇಕಾರಿಗೆ ಏನಾರು ನಾವು ಮಾಡಬೇಕು. ಅಲ್ಲಿವರೆಗೆ ನಮಗೆ ಯಾರೂ ಏನು ಮಾಡಂಗಿಲ್ಲ. ಪ್ರತಿ ವರ್ಷ 5,000 ಕೋಟಿ ರೂಪಾಯಿ ಅನುದಾನ ತೆಗೆದಿಡಬೇಕಂತ ಕೇಳಾಕತ್ತೀವಿ ನಾವು. ಯಾಕಂದ್ರೆ 4 ಲಕ್ಷ ಕೋಟಿ ರೂಪಾಯಿ ಇದ ಸಿದ್ದರಾಮಯ್ಯ ಸರ್ ಬಜೆಟ್ ಮಾಡ್ತಾರೆ. 4 ಲಕ್ಷ ಕೋಟಿ ಈ ವರ್ಷ ಆಗಿದ್ದು. ಆದ್ರೆ ನಮಗೆ ತೆಗೆದಿಟ್ಟಿದ್ದಂತಂದ್ರೆ ಏನೂ ಇಲ್ಲ. ಒಂದು ಪಶುಸಂಗೋಪನಾ ಇಲಾಖೆ ಅನ್ನುವಂಥ ಒಂದು ಪಶುಸಂಗೋಪನಾ ಇಲಾಖೆ ಐತಿ. ಆ ಇಲಾಖೆಗೆ 5,000 ಕೋಟಿ ರೂಪಾಯಿ ತೆಗೆದಿಡ್ತಾರ್ರಿ. ಏನು ಕುರಿ, ಕತ್ತಿ, ಆಡ, ಎಮ್ಮಿ, ಹಂದಿ ಹಿಡ್ಕೊಂಡು ಎಲ್ಲ ಪ್ರಾಣಿಗಳಿಗೆ. ಆ ಕುರಿ ಕತ್ತಿಗಿಂತ ಕಡೆಯಾಗಿ ನಾವು ನೇಕಾರದೀವಿ. ಇದನ್ನು ನಾವು ಪ್ರಶ್ನೆ ಮಾಡಬೇಕಂತ ನಿಶ್ಚಯ ಮಾಡಿದೀವಿ. ನಿಮ್ಮದೆಲ್ಲ ಬೆಂಬಲ ಇರಲಿ ಅಂತೇಳಿ ಮತ್ತೊಮ್ಮೆ ನಿಮ್ಮನ್ನು ವಿನಂತಿ ಮಾಡ್ಕೊಳಕ್ಕೆ ನಾವು ಇವತ್ತು ಬಂದೀವಿ. ನಮ್ಮದು ಈಗಾಗಲೇ ಪಾಂಪ್ಲೆಟ್ ಎಲ್ಲ ಊರಿಗೆ ಹಂಚಾಕತ್ತಿದ್ದೀವಿ. ಮೊದಲ ನಿಮ್ಮ ಊರಿಂದ ಪ್ರಾರಂಭ ಆಗೈತಿ. ನಿನ್ನೆ ನಾವು ಬಿಡುಗಡೆ ಮಾಡಿದೀವಿ. ನಿನ್ನೆ ಸಭಾದಾಗ ತಾವು ಏನೈತಿ, ಪ್ರತಿ ಮನೆಗೆ ಒಂದೊಂದು ಮಗಕ್ಕೆ 50 ರೂಪಾಯಿ ಅಂತ ನಾವು ದೇಣಿಗೆ ಸಂಗ್ರಹ ಮಾಡಾಕತ್ತೀವಿ. ಯಾಕಂದ್ರೆ 1 ದಿನ ಆಕತ್ತೀವಿ, 2 ದಿನ ಆಕತ್ತೀವಿ ಗೊತ್ತಿಲ್ಲ. 10 ಮಗದವಂಗೂ 100 ರೂಪಾಯಿ ಕೊಡ್ರಿ, 2 ಮಗದವಂಗೂ 100 ರೂಪಾಯಿ ಕೊಡ್ರಿ ಅಂದ್ರೆ ತಪ್ಪಾಕೈತಿ. ಅದಕ್ಕೆ ಪ್ರತಿಯೊಬ್ಬರು ಯಾರು ಸಿಕ್ಕಿದಿರಿ ಅವ್ರು ಒಂದಿಷ್ಟು ಅನುಕೂಲ ಹೆಚ್ಚಿಗೆ ಮಾಡಿರಿ. ಯಾಕಂದ್ರೆ ನಾವು ಮಾಡಾಕತ್ತಿದ್ದು ನಮ್ಮ ನೇಕಾರಿಗೋಸ್ಕರ. ನಾಳೆ ಉಳಿದ್ರೆ ಮತ್ತೆ ಲೆಕ್ಕಪತ್ರ ಹೇಳ್ತೀವಿ, ಏನು ಮಾಡೋದೈತಿ ಎಲ್ಲರೂ ಕೂಡ ಮಾಡೋದು ಅದನ್ನು. ಯಾಕಂದ್ರೆ ಇದನ್ನೊಂದು ಯಶಸ್ವಿ ಮಾಡ್ಕೊಂಡು ತೀರಬೇಕು ಅನ್ನುವಂಥ ಒಂದು ಸಂಕಲ್ಪ ಮಾಡಿದೆವು. ತಮ್ಮ ಆಶೀರ್ವಾದ, ತಮ್ಮ ಸಹಾಯ ಸಹಕಾರ ಇಡೀ ಹೊಸೂರಿನ 8 ಜನ ಈ ಹೋರಾಟಕ್ಕೆ ಭಾಗವಹಿಸಬೇಕು. ಯಾಕಂದ್ರೆ ಬೆಂಗಳೂರಿಗೆ ಹೋದಾಗ 2ನೇ ಸಲ ಈ ಹೊಸೂರಿನವರು ಬಂದಾರ. ಇಲ್ಲಿ ನೀಲಕಂಠೇಶ್ವರ ಮಠದಾಗ ಸಭಾ ಮಾಡಿದ್ದೀವಿ. ಏನು ಮಾಡ್ಕೊಂಡು ಹೋದಾಗ ನಮಗೇನು ಆತಪ್ಪ ಅಂತಂದ್ರೆ ಇವತ್ತಿನವ್ರಿಗೆ ಫ್ರೀ ಉಣಾಕತ್ತಿದೀವಿ ಅಂತಂದ್ರೆ ಅದಕ್ಕೆ ಕಾರಣ ನಾವು ಹೋರಾಟ ಮಾಡಿದ್ದಕ್ಕೋಸ್ಕರ ಅಷ್ಟೇ. ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ಹಾಕಿದ್ದಿಲ್ಲ. 5 ಗ್ಯಾರಂಟಿ ಕೊಟ್ಟರು
CM ಅವರು ಒಂದ ಸಭಾದಾಗ ಹೇಳಿದ್ರು 10 HP ಫ್ರೀ ಕೊಡ್ತಾನಂತ ತೀರ್ದಾದಾಗ ಹೇಳಿದ್ರು. ಚಿಕ್ಕಮಂಗ್ಳೂರು ಯಾವ್ದೋ ಒಂದು ಭಾಗದಾಗ ದೊಡ್ಡಬಳ್ಳಾಪುರದಾಗ 20 HP ಫ್ರೀ ಕೊಡ್ತಾನ ಅಂತೇಳಿ ಸುಮ್ಮ ಕೂತಿದ್ರು ಅವರು. ನೀವು ಎಲ್ಲ ಕೊಡಿ ಹೋಗೋಣ, ಅದನ್ನೆಲ್ಲ ಬಡದಾಡಿ ಒಂದಿಟ್ಟು ನಮ್ಮ ಸರ್ಕಾರ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಇವತ್ತು ಫ್ರೀ ಉಣಾಕತ್ತಿದ್ವಿ. ಅಂತಂದ್ರೆ ಕಾರಣನ ನಮ್ಮ ಎಲ್ಲ ನೇಕಾರರು ಮಳೆಯಾಗ ನಿಂತು ತೋರಿಸ್ಕೊಂಡ್ರು ಅಂತೇಳಿ, ನಮ್ಮ ಎಲ್ಲ ನೇಕಾರರು ಅರೆಸ್ಟ್ ಆದರು ಅಂತೇಳಿ ನಮಗೆ ಇವತ್ತು ಸಿಕ್ಕದ. ಇವತ್ತು ಮತ್ತೆ ಹೋರಾಟ ಮಾಡೋದು, ಮತ್ತೆ ಶಿವಾನಂದ ಪಾಟೀಲ್ ಸರ್ನ ಕೇಳೋದು. ನಾವು ಬೇರೆ ಯಾರು ಸಂಬಂಧ ಪಡಂಗಿಲ್ಲ ನಮ್ಮ ಇಲಾಖೆಗೆ. ನಮಗೆ ಯಾಕೆ ಅನುಕೂಲ ಮಾಡಾಕತ್ತಿಲ್ಲ? ಕೇವಲ 20 ಕೋಟಿ ಇದೆ. ಕೇವಲ ಒಂದು ಶುಗರ್ ಫ್ಯಾಕ್ಟ್ರಿದ 52 ಕೋಟಿದ 23 ಲಕ್ಷ ರೂಪಾಯಿ ಬಾಕಿ ಮನ್ನಾ ಮಾಡ್ತೀರಿ. ಕಳೆದ 25 ವರ್ಷದ್ದು ನಮ್ದು ಯಾಕೆ ಮಾಡಂಗಿಲ್ಲ? ಇವೆಲ್ಲ ಒಂದು ಹೋರಾಟಕ್ಕೆ ಇಟ್ಕೊಂಡ ಏನು ನಮ್ಮ ಆತ್ಮಹತ್ಯೆ ಮಾಡ್ಕೊಂಡ ಆ ನೇಕಾರಿಗೂ. ಯಾಕಂದ್ರೆ 54 ಜನ ಈ ರಾಜ್ಯದೊಳಗ ಆತ್ಮಹತ್ಯೆ ಮಾಡ್ಕೊಂಡಾರ. ಅವ್ರಿಗೆ ಇನ್ನೂ ಸರಿಯಾಗಿ ಅರ್ಧ ಜನರಿಗೆ ಸಲ್ಲೈತಿ, ಅರ್ಧ ಜನರಿಗೆ ಸಲ್ಲಿಲ್ಲ. ನಾವು ಅವ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ಅಂದ್ರೆ ಯಾರು ಎತ್ತವ್ರದಾರು? ಅವ್ರು ಯಾರೇ ಇರಬಹುದು. ಅವ್ರು ನಮ್ಮ ಅಂತಂಬ್ರು ಇರ್ತಾರೋ, ನಮ್ಮ ಅಕ್ಕ ಇರ್ತಾರೋ, ನಮ್ಮ ತಂಗಿಗಳು ಇರ್ತಾರೋ, ಅವ್ರ ಮಕ್ಕಳು ಇರ್ತಾವ. ಅವ್ರ ಬಗ್ಗೆ ಧ್ವನಿ ಎತ್ತವ್ರು ಯಾರು? ನಾವೇ ಎತ್ತಬೇಕಾಗೈತಿ. ಅದನ್ನೂ ಒಂದು ವಿಷಯ ಇಟ್ಕೊಂಡಿದೀವಿ. 2 ಲಕ್ಷದವರೆಗೆ GST, ಇವತ್ತು GST ತೊಗೊಂಡು ಬರ್ರಿ ಅಂತೇಳಿ ಇದನ್ನ ಹೇಳಾಕತ್ಯಾರ್ರಿ ಲೋನ್ದಾಗ. ಆ GST ರಹಿತವಾಗಿ 2 ಲಕ್ಷದ ನಮಗೆ ಅನುಕೂಲ ಮಾಡಿಕೊಡ್ರಿ. ನಮಗೆ 2 ಲಕ್ಷ, ಕನಿಷ್ಠ 2 ಲಕ್ಷ ಸಾಲ ಮನ್ನಾ ಮಾಡಿಕೊಡ್ರಿ ಅನ್ನುವಂಥ ಒಂದು ಪ್ರಶ್ನೆ